ನೀನಾಸಂಗೆ ಹೋಗುವಂತ ಒಂದು ವಿಚಾರ ನನಗೆ ಹೇಳಿದ ಮೇಲೆ ಅಲ್ಲಿಗೆ ಅಪ್ಲೈ ಮಾಡಿದೆ. ಆದ್ರೆ ಅದನ್ನ ಹೇಳೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿ ಬರ್ತೇನೆ. ಇದರ ನಡುವೆ ನಾನು ಮಾಧ್ಯಮಕ್ಕೆ ಸೇರ್ಕೊಂಡಿದ್ದು, ಬೀದಿ ನಾಟಕ ಮಾಡಿದ್ದು, ಬೇರೆ ಬೇರೆ ಕೆಲಸಗಳನ್ನು ಮಾಡಿದ್ದು, ಜಾನಪದ ಲೋಕಕ್ಕೆ ಹೋಗಿದ್ದು. ಇದರ ಮಧ್ಯೆ ನಮ್ಮ ರವೀಂದ್ರ ಪೂಜಾರಿ ಅವರ ಸ್ನೇಹಿತರಾದಂಥ ಅಥವಾ ಜಯತೀರ್ಥ ಅವರ ಸ್ನೇಹಿತರಾದಂಥ ರವೀಂದ್ರ ಪೂಜಾರಿ ಅವರು ಅಂತ ಒಬ್ಬರಿದ್ರು. ಅವರು ಅಕೌಂಟೆಂಟು, ಚಾರ್ಟರ್ಡ್ ಅಕೌಂಟೆಂಟು. ಅವರು ಮತ್ತೆ ಇವರೆಲ್ಲ ಅಭಿನಯ ತರಂಗದಲ್ಲಿ ಒಂದೇ ಬ್ಯಾಚ್ಮೆಟ್ನವರು. ಅವರು ಆಗಷ್ಟೇ ತರಂಗವನ್ನು ಮುಗಿಸಿ ಒಂದು ನಾಟಕ ತಂಡವನ್ನು ಕಟ್ಟಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಇದ್ರು. ಆಗ ಶುರುವಾಗಿದ್ದು ಸಮಷ್ಟಿ 2000 ಇಸ್ವಿನಲ್ಲಿ ಸಮಷ್ಟಿ ಶುರುವಾಯಿತು. ಮುಖ್ಯವಾಗಿ ಅವನು ತಂಡಕ್ಕೆ ಹೊರಗಿನವನಲ್ಲ, ತಂಡದ ಪಾರ್ಟ್. ಅವನನ್ನು ಸೇರ್ಕೊಂಡೆ ನಾವು ತಂಡ ಕಟ್ಟಿದ್ದು. 2000ನಲ್ಲಿ ನಾವು ಫಸ್ಟ್ ಟೈಮ್ ನಾಟಕ ಮಾಡಿದಾಗ ಅವನು ನಟನಾಗಿ ಅಲ್ಲಿ ಸೇರ್ಕೊಂಡದ್ದು. 2000 ಮತ್ತೆ 2001 2 ವರ್ಷನೂ ಅವನು ನಟನಾಗಿ ಅಲ್ಲಿ ಕೆಲಸ ಮಾಡಿದ. ಆಮೇಲೆ ನೀನಾಸಂ ಹೋದ. ಸೊ ಹಾಗಾಗಿ ಅವತ್ತಿಂದ ಇವತ್ತಿನವರೆಗೂ ಅವನು ತಂಡದ ಸದಸ್ಯ. ಹಾಗಾಗಿ ಅವನು ಅದರಲ್ಲಿ ಅವತ್ತಿನಿಂದ ಇವತ್ತುವರೆಗೂ ಇದ್ದಾನೆ. ಆಮೇಲೆ ನಿರ್ದೇಶನದ ಮಾತು ಬಂದಾಗ ಅದೊಂದು ಒಂಥರ ಕೋಇನ್ಸಿಡೆನ್ಸ್. ಆಕ್ಚುಲಿ ಅವನು ನೀನಾಸಂ ಮುಗಿಸಿ ಯಕ್ಷಗಾನ ಕೇಂದ್ರಕ್ಕೆ ಹೋಗಿದ್ದ. ಅಲ್ಲಿವರೆಗೆ ಅವನು ನಿರ್ದೇಶಕನಾಗಿ ನೀನಾಸಂನಲ್ಲಿ ಇರ್ತಾನೆ ಅಂತ ನನ್ಗೆ ಅನಿಸಿರ್ಲಿಲ್ಲ. ಅವನು ನಟನಾಗಿ ಆಗ್ಲಿಕ್ಕೆ ಹೋದದ್ದು ಅಂತ ನನ್ಗೆ ಅನ್ಕೊಂಡಿದ್ದೆ. ಯಕ್ಷಗಾನ ಕೇಂದ್ರದಲ್ಲಿರುವಾಗ ಅವನು ಯಕ್ಷಗಾನ ಕೇಂದ್ರದ ಹುಡುಗರಿಗೆ ಒಂದು ನಾಟಕ ಮಾಡಿಸಿದ್ದ, ಹರಣಾಭಿಸರಣ ಅಂತ ಹೇಳ್ಕೊಂಡು. ಯಕ್ಷಗಾನ ಬೇಸ್ ನಾಟಕ ಅದು. ಆವಾಗ ಅವನು ನನ್ನನ್ನು ಕರೆದಿದ್ದ ಲೈಟಿಂಗ್ ಮಾಡಕ್ಕೆ. ಅದು ಉಡುಪಿಯಲ್ಲಿ ಪ್ರದರ್ಶನ ಆದಾಗ ಬನ್ನಿ ನಂಗೆ ಲೈಟಿಂಗ್ ಮಾಡಿಕೊಡಿ ಅಂತ ಹೇಳ್ಕೊಂಡು ನಾನು ಹೋಗಿದ್ದೆ. ಆವಾಗ ಬಹುಶಃ ಕೂಡ ಆವಾಗ್ಲೂ ಅವನಿಗೆ ನಿರ್ದೇಶಕನಾಗ್ಬೇಕು ಅನ್ನೋ ಹಂಬಲ ಅಷ್ಟು ಇತ್ತೋ ಇಲ್ವೋ ಅಂತ ನಂಗೆ ಅನಿಸಿರ್ಲಿಲ್ಲ. ಅವನು ನನ್ಗೆ ಹೇಳಿದ, ಏನೋ ಮಾಡಿದ್ದೇನೆ ಸರ್, ನೋಡಿ ಸರ್, ನಂಗೆ ಗೊತ್ತಿಲ್ಲ ಅಂತ. ತುಂಬಾ ಅವಾಗ ಅವನಿಗೆ ಕೀಳರಿಮೆ ಇತ್ತು. ಯಾಕಂದ್ರೆ ಅಲ್ಲಿವರೆಗೆ ಅವನಿಗೆ ನಾನ್ ಡೈರೆಕ್ಟ್ರು. ಹಾಗಾಗಿ ಅವನ ಡೈರೆಕ್ಷನ್ ನೋಡಕ್ಕೆ ನನ್ಗೆ ಹೇಳುವಾಗ ಅವನಿಗೆ ಸ್ವಲ್ಪ ಏನೋ ಇರುಸು ಮುರುಸು ಆಗಿತ್ತು. ಹಾಗಾಗಿ ಆ ಮಾತು ಹೇಳಿದ್ದ. ಬಟ್ ಆ ನಾಟಕ ನೋಡಿ ನನ್ಗೆ ಅನ್ಸುತ್ತು, ಹೌದಲ್ಲ ಇವನು ತುಂಬಾ ಚೆನ್ನಾಗಿ ಮಾಡ್ತಿದ್ದಾನಲ್ಲ ಅಂತ ಅನ್ಸ್ಬಿಡ್ತು. ಆಮೇಲೆ ಇನ್ನೊಂದು ಏನ್ ಅನ್ಸ್ತು ಅಂತ ಹೇಳಿದ್ರೆ, ಅವನು ನಾಟಕ ಮಾಡಿದ ಆ ಟ್ರೂಪು ಅಲ್ಲಿ ಯಕ್ಷಗಾನದ ಕಲಾವಿದರಿದ್ರೆ ಹೊರತು ನಟರು ಇರ್ಲಿಲ್ಲ. ಸೊ ಆ ಬ್ಯಾಕ್ ಗ್ರೌಂಡ್ ನಲ್ಲಿ ನಾನು ಅವನಿಗೆ ಏನ್ ಹೇಳಿದೆ, ನಮ್ಮ ಸಮಷ್ಟಿಯಲ್ಲಿ ಇದನ್ನ ಯಾಕೆ ಮಾಡಿಸ್ಬಾರ್ದು, ಅಲ್ಲಿ ನಟರು ಇದ್ದಾರೆ, ಅಲ್ಲಿ ಒಂದು ಪೂರ್ಣ ಪ್ರಮಾಣದ ನಾಟಕ ಆಗ್ಲಿ ಅಂತ ಹೇಳ್ಕೊಂಡ್ರು. ಹಾಗಾಗಿ ಪ್ರಥಮ ನಿರ್ದೇಶನದ ನಾಟಕ ಒಂದು ಹರಣಾಭಿಸರಣ ಸಮಷ್ಟಿಯಲ್ಲಿ ಆಯ್ತು. ಅದಾದ ನಂತರ ಅಷ್ಟು ವರ್ಷದವರೆಗೆ ನಾನೊಬ್ನೇ ಅಲ್ಲಿ ಡೈರೆಕ್ಷನ್ ಮಾಡ್ತಿದ್ದೆ. ತಂಡದಲ್ಲಿ ಬೇರೆ ಇನ್ನೊಬ್ರು ಯಾರೊಬ್ರು ಡೈರೆಕ್ಟರ್ ಆಗ್ಬೇಕು, ಅದರ ನಿರ್ದೇಶನ ಮಾಡ್ಬೇಕು, ನಾನೊಬ್ನೇ ಮಾಡಬಾರ್ದು ಅನ್ನುವ ಮಾತು ಬಂದಾಗ ನನ್ಗೆ ಅವನನ್ನೇ ಯಾಕೆ ಮಾಡಿಸ್ಕೋಬಾರ್ದು, ಹೇಗಿದ್ರು ಅವನು ಟ್ರೈನ್ಡ್ ಆರ್ಟಿಸ್ಟ್, ಮಾಡಿಸ್ಬೋದಲ್ಲ ಅಂತ ಅನ್ಸ್ಬಿಡ್ತು. ಹಂಗೆ ನೆಕ್ಸ್ಟ್ ಪ್ರೊಡಕ್ಷನ್ ಮಿಸ್ ಅದರಮೆ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಸುಮಾರು ಪ್ರೊಡಕ್ಷನ್ಗಳು ನಂಗೆ ಹೋಗ್ತಾನೆ ಹೋಯ್ತು. ಈಗ ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ನನ್ಗಿಂತಲೂ ಜಾಸ್ತಿ ಅವನೇ ನಮ್ಮ ತಂಡಕ್ಕೆ ನಿರ್ದೇಶನ ಮಾಡಿ ಈಗ ಅವನೊಬ್ಬ ತಂಡದಲ್ಲಿ ನಿರ್ದೇಶಕನಾಗಿದ್ದಾನೆ. ಆ ಸಮಷ್ಟಿಗೆ ಮೊದಲು ವರ್ಕ್ಶಾಪ್ ಮಾಡಿದವರು ಜಯತೀರ್ಥ ಅವರು, ನಾವೆಲ್ಲ ಉಸ್ತುವಾರಿ ನೋಡ್ಕೊಳ್ಳೋರು. ಅಲ್ಲಿ ಮೊದಲ ನಾಟಕ ನನ್ನದು. ಅಂದ್ರೆ ಬೀದಿಯಲ್ಲಿ ಇದ್ದವನನ್ನ ಒಂದು ಸ್ಟೇಜ್, ರಂಗಮಂದಿರ ಅನ್ನೋದು ಹೇಗಿರ್ತದೆ, ಅಲ್ಲಿ ನಾಟಕ ಹೇಗಾಗುತ್ತೆ ಅಂತ ನಾನು ಮೊದಲು ಕಂಡದ್ದು ಮತ್ತೆ ಮಾಡಿದ್ದು ಅಲ್ಲಿ. ಆಷಾಢದ ಒಂದು ದಿನ ಅಂತ ಹೇಳಿ ಸಿದ್ಲಿಂಗಪಟ್ಟಣ ಶೆಟ್ಟಿ ಅವ್ರದ್ದು, ಮೋಹನ್ ರಾಕೇಶ್ ಅವರು ಮೂಲ ನಾಟಕ ಅದು. ಆಷಾಢದ ಒಂದು ದಿನ ನಾಟಕ ಮಾಡಿಸಿದ್ರು. ಅಂದ್ರೆ ಅಲ್ಲಿ ನಾವೆಲ್ಲರೂ ಹೊಸಬ್ರು. ನಾವೆಲ್ಲರೂ ಅಂತಂದ್ರೆ ಮಾಡಿಸೋರು ಹೊಸಬ್ರು, ನಾವು ಮಾಡೋರು ಹೊಸಬ್ರು. ಅವ್ರಿಗೂ ಸಹ ಮಾಡ್ಬೇಕು ಅನ್ನೋ ಒಂದು ಉಮೇದು. ಪಾಪ ಅವರೇ ದುಡ್ಡು ಹಾಕೊಂಡು ಒಂದು ಸಮಷ್ಟಿ ಅಂತ ಒಂದು ತಂಡ ಕಟ್ಕೊಂಡು ನಾವು ನಾಟಕ ಮಾಡಿದ್ವಿ ಆಷಾಢದ ಒಂದು ದಿನ. ಅದರಲ್ಲಿ ಅನುಸ್ವಾರ ಅನುನಾಸಿಕ ಅಂತ 2 ಪಾತ್ರಗಳು ಬರ್ತದೆ. ಅದರಲ್ಲಿ ನಾನು ಅನುಸ್ವಾರನಾಗಿ ಮಾಡಿದ್ದೆ. ಅದು ನನ್ನ ಮೊದಲ ನಾಟಕ.
2000ನೇ ಇಸ್ವಿನಲ್ಲಿ ಮಾಡಿದ್ದು. ಅದರ ಪ್ರತಿಯೊಂದು ವಿಷಯಗಳು ಈಗಲೂ ನನಗೆ ನೆನಪಿದೆ. ಅದರ ಸೆಟ್ ಆದಿಯಾಗಿ, ಕಾಸ್ಟ್ಯೂಮ್ ಆದಿಯಾಗಿ ನಾವು ಎಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಏನೇನೇನೇನೇನೋ ಮಾಡ್ಕೊಂಡು, ನಮ್ಮ ಅಣ್ಣ ಆಕ್ಚುಲಿ ನಾವು ಕಾರ್ಪೆಂಟರ್ ಆದ್ರಿಂದ ನಮ್ಮ ಅಣ್ಣನ ಕರೆಸಿದ್ದೆ ನಾನು ಕಾರ್ಪೆಂಟ್ರಿ ವರ್ಕ್ಗೆ. ದೊಡ್ಡ ದೊಡ್ಡ ರ್ಯಾಂಪ್ಗಳು ಮಾಡಿಸಿ, ಬೊಂಬುಗಳು ತರಿಸಿ, ಬ್ಯಾಡ್ದಿದ್ದೆಲ್ಲ ಅಯ್ಯೋ ಕತೆಗಳು ಅದೆಲ್ಲ ನೆನ್ಸ್ಕೊಂಡ್ರೆ ನಗು ಬರುತ್ತೆ. ಇದ್ರೆ ಅಷ್ಟು ಹೆವಿ, ಎತ್ತಲಿಕ್ಕಾಗಲ್ಲ, ಇಡ್ಲಿಕ್ಕಾಗಲ್ಲ ಮಾಡಿದ್ದದನ್ನ. ಆದ್ರೆ ಅದು ಒಂದೇ ಶೋ ಆಗಿತ್ತು. ಅದರ ನಂತರ 2001ರಲ್ಲಿ 2ನೇ ವರ್ಷದಲ್ಲಿ ಮತ್ತೆ ಇನ್ನೊಂದು ನಾಟಕ ಮಾಡಿದ್ವಿ, ಸಾಂಬ ಶಿವಪ್ರಸನ್ನ ಅಂತ, ಕಂಬಾರದ್ದು. ಅದರಲ್ಲಿ ನಾನು ಶಿವನಾಗಿ ಮಾಡಿದ್ದೆ. ಅಂದ್ರೆ 1ನೇ ವರ್ಷದಿಂದ 2ನೇ ವರ್ಷಕ್ಕೆ ಒಂದ್ ಸ್ವಲ್ಪ ಆಲೋಚನೆಯಲ್ಲಿ, ಮಾಡುವ ವಿಧಾನದಲ್ಲಿ ಒಂದಷ್ಟು ಸ್ವಲ್ಪ ಸುಧಾರಣೆ ಮಾಡ್ಕೊಂಡ್ರು. ಆದ್ರೂ ಸಹ ಅಂತ ಒಂದು ಹವ್ಯಾಸಿ ತಂಡ ಎಷ್ಟರ ಮಟ್ಟಿಗೆ ಮಾಡ್ಬೋದು. ಅಲ್ಲಿ ಒಟ್ಟು ಆ 2 ವರ್ಷದಲ್ಲಿ ನನಗೆ ಈ ಹವ್ಯಾಸಿ ತಂಡದ ಒಡನಾಟ ಆಗಿದ್ದು ಅದು ಮೊದಲು. ಆ 2000 ಮತ್ತು 2001ರಲ್ಲಿ ಸಮಷ್ಟಿ ತಂಡ ಕಟ್ಟಿದ್ದು, ಮತ್ತು ಅದರಲ್ಲಿ 2 ನಾಟಕಗಳನ್ನ ನಾವು ಮಾಡಿದ್ದು. ಇದ್ರ ಜೊತೆಗೆ ಇದೆಲ್ಲ ನಡೀತಾ ಇತ್ತು. ಬೀದಿ ನಾಟಕಗಳು, ಮಾಧ್ಯಮ, ಯಾವ್ದು ಜಾನಪದ ಲೋಕ, ಇದೆಲ್ಲವೂ ನಡೀತಾ ಇತ್ತು. ಈಗ ನಡೆಯುವಾಗ ಅವರು ನೀನಾಸಂ ವಿಷಯ ಹೇಳಿದ್ರು. ಆಯ್ತು, ಅಪ್ಲಿಕೇಶನ್ ಹಾಕಿದೆ, ಹೋದೆ. 110 ಜನ ಏನೋ ಬಂದಿದ್ರು ಅನ್ಸುತ್ತೆ. ಅದ್ರಲ್ಲಿ ನಂದು 3ನೇ ನಂಬರು. ಬೆಳಿಗ್ಗೆನೆ ಹೋಗಿದ್ದೆ. ನಂದು 10 ಗಂಟೆ ಒಳಗಡೆ ಎಲ್ಲ ನನ್ನದು ಇಂಟರ್ವ್ಯೂ ಮುಗಿದೋಯ್ತು. 3ನೇ ನಂಬರ್. ನನಗೆ ಸಾಗರದಿಂದ ಹೆಗ್ಗೋಡಿಗೆ ಹೋಗುವಾಗ ಅದನ್ನೇನಂತೀರಿ, ಒಂದು ಅನುಭೂತಿ ಅಂತೀರೋ, ಅನುಭವ ಅಂತೀರೋ, ಅದು ಅವರವರ ವೈಯಕ್ತಿಕ, ಗೊತ್ತಿಲ್ಲ ನನಗೆ. ಆ ದಾರಿಯೇ ನನ್ನನ್ನ ಬಹಳ ಸೆಳೆದು ಬಿಡ್ತು. ಅಂದ್ರೆ ಸಾಗರದಿಂದ ಹೆಗ್ಗೋಡಿಗೆ ಹೋಗುವ ದಾರಿ, ಜಿಟಿ ಮಳೆ, ಕಾಡು. ಅಂದ್ರೆ ನಾವು ಬಯಲುಸೀಮೆಯವರು, ಮತ್ತೆ ಅದರದ ಕಾಡು, ಏನದು ಮಳೆ, ಇವೆಲ್ಲ ಬಹಳ ಅಪರೂಪ. ಬೆಂಗಳೂರಿನಲ್ಲಿ ನಾವು ಸಣ್ಣವರಿದ್ದಾಗ ಅದನ್ನೆಲ್ಲ ತುಂಬಾ ಚೆನ್ನಾಗಿ ನೋಡಿದ್ದೇವೆ. ಆದ್ರೆ ಇಷ್ಟು ದಟ್ಟವಾದ ಕಾಡು, ಮಳೆ, ಇದೆಲ್ಲ ನಾವು ನೋಡೇ ಇರ್ಲಿಲ್ಲ. ಒಂದ್ ರೀತಿ ಆ ಪ್ರಕೃತಿಯೇ ಒಂದು ಸೆಳೆತ. ಅರೆ ಎಷ್ಟು ಚೆನ್ನಾಗಿದೆಯಲ್ಲ ಇದು. ಅಲ್ಲೇ ಮತ್ತಿಂದ ಹೆಗ್ಗೋಡಿಗೆ ಹೋದ್ಮೇಲೆ ಅದು ಬೇರೆದೇ ಲೋಕ. ಅದು ಅಯ್ಯೋ, ಈ ಜನ ಇಲ್ಲಿ ಬೇರೆನೇ ಇದಾರಲ್ಲ ಇವರೆಲ್ಲ, ಇವರು. ಅಲ್ಲಿಗೆ ಹೋದ್ಮೇಲೆ ನನಗನ್ನಿಸ್ತು, ಅದು ಬಸ್ಸಲ್ಲಿ ಹೋಗುವಾಗ ಅನಿಸ್ತು, ಆ ನೀನಾಸಂ ಅಂದ್ರೆ ಏನು ಅಂತಲೂ ನೋಡಿರ್ಲಿಲ್ಲ ನಾನು. ನಾನು ವಾಪಸ್ ಹೋಗೋದಾದ್ರೆ ಸೆಲೆಕ್ಟ್ ಆದೆ ಅಂತ ವಿಷಯ ತಿಳ್ಕೊಂಡೆ ಹೋಗ್ಬೇಕು. ಇಲ್ದಿದ್ರೆ ನಾನು ಇಲ್ಲಿಂದ ಹೋಗೋದೇ ಇಲ್ಲ ಅಂತ ಡಿಸೈಡ್ ಮಾಡ್ಕೊಂಡೆ. ಅದು ಯಾಕೇನು ಅಂತಲೂ ಗೊತ್ತಿಲ್ಲ. ಆ ಪ್ರಕೃತಿಯೇ ಹಾಗಿತ್ತು, ಅದು ನನ್ನನ್ನು ಸೆಳೀತು. ಒಟ್ಟು ನನ್ನ ತಲೆಯಲ್ಲಿ ಆ ಕ್ಷಣಕ್ಕೆ ಬಂದ ಆಲೋಚನೆ ಅದು. ಬಸ್ಸಲ್ಲಿ ಹೋಗುವಾಗ ನಾನು ಇಲ್ಲಿಂದ ವಾಪಸ್ ಹೋಗೋದಾದ್ರೆ ನಾನು ಸೆಲೆಕ್ಟ್ ಆಗಿದ್ದೀನಿ ಅನ್ನುವ ವಿಷಯ ತಿಳ್ಕೊಂಡೆ ಹೋಗೋದು. ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ನಾನು ಹೋಗಲ್ಲ ಬೆಂಗಳೂರಿಗೆ. ಅಂದ್ರೆ ಹೆಗ್ಗೋಡಲ್ಲೇ ಉಳ್ಕೊಂಡ್ಬಿಡೋಣ ಅಂತ. ಅಂದ್ರೆ ನನಗೆ ಅಲ್ಲಿ ಹೋಗಿ ಏನೋ ಮಾಡ್ಬೇಕು ಅಂತಲೂ ಅಲ್ಲ, ಒಟ್ಟು ಆ ಪ್ರಕೃತಿ ಅಷ್ಟು ಅಟ್ರಾಕ್ಟ್ ಮಾಡ್ತದೆ ನನ್ನ. ಆದ್ರೆ ನೀವು ಸಮಷ್ಟಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ, ಅಥವಾ ನೀವು ಬೇಸಿಕಲಿ ಬೆಂಗಳೂರಿನಲ್ಲೇ ಇದ್ರಲ್ವಾ, ತಿರುಗಾಟದ ನಾಟಕಗಳು ಬಂದಿರೋದು ಏನು ನೋಡಿರ್ಲಿಲ್ವಾ ಅಲ್ಲಿ ಇಂಟರ್ವ್ಯೂ ಹೋಗೋಕ್ಕಿಂತ ಮುಂಚೆ? ನನಗೆ ನೀನಾಸಂ ಅಂತ ಹೆಸರು ಕೇಳಿದ್ದೆ ನಮ್ಮ ಜಯತೀರ್ಥ ಅವ್ರ ಬಾಯಿಂದ. ಅದ್ರ ಜೊತೆಗೆ ನಾವು HN ಕಲಾಕ್ಷೇತ್ರದಲ್ಲಿ ರಿಹರ್ಸಲ್ ಮಾಡ್ತಿದ್ವಿ. ಅಲ್ಲಿ ಸ್ನೇಹ ಸಮೂಹ ಅಂತ ಒಂದು ತಂಡ ಇತ್ತು. ಅವರೆಲ್ಲರೂ ಸಹ ಈ ಅಭಿನಯ ತರಂಗದ ಪಾಸ್ಔಟ್ಸ್ಗಳು, ಒಂದಷ್ಟು ಹವ್ಯಾಸಿ ತಂಡದ ಹುಡುಗರೆಲ್ಲ ಸೇರ್ಕೊಂಡು ಮಾಡ್ತಿದ್ರು. ಅಲ್ಲಿ ಕೃಷ್ಣಮೂರ್ತಿ ಕೌತಾರ್ ಅವರು ನಾಟಕ ಮಾಡಿಸ್ತಾ ಇದ್ರು. ನಾವು ಬರೀ ನೋಡ್ತಿದ್ವಿ ಅಷ್ಟೇ. ಅವ್ರು ಏನೇನೋ ಅಂದ್ರೆ ಸುಮಾರು ಜನ ನಾಟಕ ಮಾಡಿಸುವುದನ್ನ ನೋಡಿದೀನಿ ನಾನು. ಅಂದ್ರೆ ಅವ್ರು ಯಾರು ಎಲ್ಲಿಂದ, ಅವ್ರ ಬ್ಯಾಕ್ ಗ್ರೌಂಡ್ ಏನು, ಯಾವುದು ಗೊತ್ತಿರ್ಲಿಲ್ಲ. ನಮಗೇನೋ ನಾ ಮಾಡಿದ್ದೆ ಗ್ರೇಟ್. ಮತ್ತೆ ಕಾಲೇಜಲ್ಲೂ ಸಹ ನಾವೇನ್ ನಾಟಕ ಮಾಡಿದವರಲ್ಲ. ಅದೇ ಆವಾಗ ಹೇಳಿದ್ನಲ್ಲ, ಅದೊಂದೇ. ಮತ್ತೆ ಬೀದಿ ನಾಟಕಗಳಲ್ಲೂ ಹೆಣ್ಣು ವೇಷ ಹಾಕಿದ್ದೇನೆ ನಾನು. ಹೌದಾ? ಆ ತರದ್ದು ಮಾಡಿದ್ದೇನೆ. ಆದರೆ ಈ ಏನಂತಾರೆ, ಒಂದು ಕ್ಲಾಸಿಕ್ ಥಿಯೇಟರ್ ಅನ್ನೋದ್ರ ಬಗ್ಗೆ ನನಗೆ ಯಾವ ಗಂಧಗಾಳಿಯೂ ಇಲ್ಲ. ನೀನಾಸಂ ಅನ್ನುವ ಹೆಸರು ಕೇಳಿದ್ದೆ ಜಯತೀರ್ಥ ಅವ್ರ ಬಾಯಲ್ಲಿ. ಮತ್ತೆ ಆಮೇಲೆ ಈ ಕೃಷ್ಣಮೂರ್ತಿ ಕೌತಾರ್ ಅವರೆಲ್ಲ ಅಲ್ಲಿಂದಲೇ ಬಂದವರು, ಮಾಲ್ತೇಶ್ ಬಡಿಗೇರು, ಇವರೆಲ್ಲ ಅಲ್ಲಿಂದೇ
ಕಲ್ತು ಬಂದವರು ಅನ್ನೋದು ಆಮೇಲೆ ಗೊತ್ತಾಗಿದ್ದ ವಿಷಯ ಅದು. ಆ ಅಲ್ಲಿಗೆ ಹೋದೆ 3ನೇ ನಂಬರು ಆಯ್ತು. ಬೆಳಿಗ್ಗೆಯಿಂದ ಸಂಜೆವರೆಗೂ ಏನ್ ಕೆಲ್ಸ ಇಲ್ಲ, ಸುಮ್ನೆ ಅಲ್ಲಿ ಇಲ್ಲಿ ತಿರುಗಾಡ್ತಿದ್ದಷ್ಟೇ. ಏನ್ ಕೇಳಿದ್ರು ಇಂಟರ್ವ್ಯೂನಲ್ಲಿ? ಇಂಟರ್ವ್ಯೂನಲ್ಲಿ ಅದು ಭಾರಿ ಮಜಾ ಇದೆ. ಎಲ್ಲರದ್ದು ಒಂದೊಂದು ರೋಚಕವಾದ ಕತೆ ಇರುತ್ತೆ. ಈ ನಿಮಗೂ ಗೊತ್ತಿದೆ, ಈ ಇಂಟರ್ವ್ಯೂ ಹೋದವ್ರದ್ದು ಒಂದೊಂದು ಕತೆ ಇರ್ತದೆ, ಮಜಾ ಇರ್ತದೆ. ಅದನ್ನೇ ಮಾಡಿದ್ರೆ ಒಂದು ದೊಡ್ಡ ಪುರಾಣವೇ ಆಗ್ತದೇನೋ. ಅಲ್ಲಿ ಯಾರು ಅಕ್ಷರ, ಜಂಬೆ, ಯಾರಿದ್ರು, ಐತಾಳ್ರಿದ್ರು, ಮಹಾಬಲೇಶ್ವರ ಅವರೆಲ್ಲ ಇದ್ರು. ನನಗೆ ಅದು 2 ಮುಖಗಳು ಮಾತ್ರ ಕರೆಕ್ಟ್ ಆಗಿ ಗೊತ್ತಿರೋದು. ಒಂದು ಜಂಬೆ, ಇನ್ನೊಂದು ಅಕ್ಷರ. ಯಾಕಂದ್ರೆ ಅವರಿಬ್ರೆ ನನ್ನ ಪ್ರಶ್ನೆ ಕೇಳಿದ್ದು. ಮಿಕ್ಕಿದವರೆಲ್ಲ ಆ ಕಡೆ ಈ ಕಡೆ ಕೂತಿದ್ರು ಅಷ್ಟೇ. ಕೂತೆ ಅದೇ ಯಾವ ಊರ್ರಿ, ಏನ್ ಕತೆ, ಏನು ಸರಿ, ಹಾಡಕ್ ಬರುತ್ತೇನ್ರಿ? ಬರುತ್ತೆ ಸರ್. ಹಾಡು. ಕುಣಿಯಕ್ ಬರ್ತದೇನ್ರಿ? ಬರುತ್ತೆ ಸರ್. ಕುಣ್ದೆ. ಓದ್ತೀರೇನ್ರಿ? ಓದ್ತೀನಿ ಸರ್. ತಗೊಳ್ಳಿ. ಓದ್ದೆ. ಏನ್ ಮಾಡ್ಕೊಂಡಿದ್ರಿ ಬೆಂಗಳೂರಲ್ಲಿ? ಹಿಂಗೆ ಸರ್, ಒಂದು NGO ನಲ್ಲಿ ಕೆಲಸ ಮಾಡ್ತಾ ಇದ್ದೆ, ಬೀದಿ ನಾಟಕ ಮಾಡ್ತಾ ಇದ್ದೆ, ಸಮಾಜ ತಿದ್ದುವಂತ ಕೆಲಸ ಅದು ಇದೆಲ್ಲ ಮಾಡ್ತಾ ಇದ್ದೆ. ಅಲ್ಲ, ಅಷ್ಟೆಲ್ಲ ಕೆಲಸ ಮಾಡ್ತಿರೋರು ಇಲ್ಲಿಗೆ ಯಾಕ್ರಿ ಬಂದ್ರಿ? ಅದೆಲ್ಲ ಸುಳ್ಳು ಅನ್ನಿಸ್ತು ಸರ್. ಸರಿಯಾಗಿರೋದನ್ನ ಏನಾದ್ರು ಮಾಡ್ಬೇಕಲ್ಲ ಸರ್, ತಿಳ್ಕೊಂಡ್ ಮಾಡ್ಬೇಕಲ್ವಾ, ತಿಳ್ಕೊಳಕ್ಕೋಸ್ಕರ ಬಂದೆ ಸರ್ ಅಂತಂದೆ. ಅಷ್ಟೇ ಮುಗೀತಲ್ಲಿಗೆ. ಅದು ಒಂದ್ ಲೈನ್ ನಲ್ಲೇ ಬಹುಶಃ ಪಾಸ್ ಆಗಿರ್ತೀರ. ಹೌದೌದು. ಸರಿ ಹೋಗಿ ಅಂತ ಹೇಳಿ ಕಳ್ಸಿದ್ರು. ಅದು ಇಲ್ಲಿ ಬೆಂಗಳೂರಿನಲ್ಲಿ ಮಲೆನಾಡಷ್ಟು ಮಳೆ ಆಗಲ್ಲ, ಆದ್ರೆ ಅದ್ ನೋಡಿ ತುಂಬಾ ಜನ ವಾಪಸ್ ಊರ್ಗ್ ಹೋಗಿದ್ದಿದೆ. ಹಂಗೇನು ಅನ್ಸ್ಲಿಲ್ವಾ? ಯಾಕಂದ್ರೆ ನೀವು ಪೂರ್ತಿ ಹೌದೌದು ಹಾವೇರಿ, ಈ ಕಡೆ ಬೆಂಗಳೂರು, ಅದು ಪೂರ್ತಿ ಮಲೆನಾಡು. ಈಗ ಮಳೆ ಪ್ರಮಾಣ ಕಡಿಮೆ ಆಗಿದೆ. ಆದ್ರೆ ಸುಮಾರು ಜನ ನಮ್ಮ ಬ್ಯಾಚ್ ಅಲ್ಲೇ ಒಬ್ರು ಹೋಗ್ಬಿಟ್ಟು ಜಾರಿ ಬಿದ್ದ, ಅವನು ಕಾಲು ಒಂಚೂರು ಉಳುಕ್ತು, ಮತ್ತೆ ವಾಪಸ್ಸೇ ಬರ್ಲಿಲ್ಲ ಅವನು. ಮತ್ತೆ ಹೆಗ್ಗೋಡಿಗೆ ಹೋದ ಸ್ಟೂಡೆಂಟ್ಸ್ ಗಳಲ್ಲಿ ಜಾರಿ ಬೀಳದೆ ಇರೋರು ಅಂತ ಯಾರು ಇಲ್ಲ. ಆದ್ರೆ ಈಗ ಜಾಳಿ ಬೀಳಲ್ಲ. ಯಾಕೆಂತಂದ್ರೆ ಅಲ್ಲ, ಒಂದು ಮಳೆ ಇಲ್ಲ, ಇನ್ನೊಂದು ಎಲ್ಲಾ ಕಡೆಗೂ ಇಂಟರ್ಲಾಕ್ ಹಾಕಿದ್ದಾರೆ. ಜಾರೋ ಸೀನೆ ಇಲ್ಲ ಅಲ್ಲಿ. ನಾವು ಅಂದ್ರೆ ಹೊರಗಡೆಯಿಂದ ಹೋದ ವಿದ್ಯಾರ್ಥಿಗಳು ಜಾರಿ ಬೀಳದೆ ಇರುವ ಉದಾಹರಣೆಗಳೇ ಇಲ್ಲ. ನಾವೆಲ್ಲರೂ ಬಿದ್ದಿದ್ದೇವೆ. ಅದು ಬಿದ್ರೇನೆ ಸಂತೋಷ, ಒಳ್ಳೇದ. ಬೀಳ್ಬೇಕಲ್ಲ, ಆ ನೆಲ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ಬೀಳ್ಬೇಕಲ್ಲ ಫಸ್ಟ್. ಚೆನ್ನಾಗಿತ್ತು ಅದು. ಅಂದ್ರೆ ಸಂಜೆವರೆಗೂ ಕಾದೆ, ಸಂಜೆ ಲಿಸ್ಟ್ ಹಾಕಿದ್ರು, ಹೆಸರಿತ್ತು, ಖುಷಿಯಾಗಿ ಹೋಯ್ತು ನನಗೆ. ಇನ್ನೇನಿದೆ, ಬಂದೆ, ಎಲ್ಲರಿಗೂ ಹೇಳ್ದೆ, ಎಲ್ಲರೂ ನನ್ನನ್ನು ಬೀಳ್ಕೊಟ್ರು. ಮಾಧ್ಯಮ ಕೆಲಸ ಬಿಟ್ಟೆ. 1 ವರ್ಷ ಇನ್ನೇನು ದುಡಿಮೆ ಇಲ್ಲ, 3,000 ರೂಪಾಯಿ ಸಂಬಳ ಬರ್ತಾ ಇತ್ತು ನನಗೆ. ಬಿಟ್ಟೆ ಹೋದೆ. ಅವಾಗ 2001ರಲ್ಲಿ 3,000 ರೂಪಾಯಿ ಅಂತಂದ್ರೆ ಅದು ದೊಡ್ಡ ವಿಷಯ. ಅದು ನನಗೆ ಯಾಕೆ ಈ ವಿಷಯ ಹೇಳ್ತಾ ಇದೀನಿ ಅಂತಂದ್ರೆ, ಆ ಟೈಮಲ್ಲಿ ಮನೆಗೆ ನಮ್ಮ ಅಣ್ಣನಿಗಿಂತ ನಾನು ಮೊದಲು ದುಡ್ಲಿಕ್ಕೆ ಶುರು ಮಾಡಿದ್ದು. ನಮ್ಮ ತಂದೆ ತೀರ್ಕೊಂಡ್ಮೇಲೆ ನಮ್ಮ ತಂದೆ ಕೆಲಸ ನಮ್ಮ ಅಣ್ಣನಿಗೆ ಸಿಕ್ತು. ಆದ್ರೆ ಅದು ಇಮಿಡಿಯೇಟ್ ಆಗಿ ಸಿಗ್ಲಿಲ್ಲ. ಅವನಿಗೆ 19 ವರ್ಷ ಕಳಿಬೇಕು, ಆಮೇಲೆ ಅಪ್ಲೈ ಆಗ್ಬೇಕು, ಆಮೇಲೆ ಅದು ಅವನಿಗೆ ಟ್ರೈನಿಂಗ್ ಆಗ್ಬೇಕು. ಈ ಪೀರಿಯಡ್ ಅಲ್ಲೇ ನಾನು ದುಡಿಲಿಕ್ಕೆ ಶುರು ಮಾಡಿದ್ದೆ. ಹಾಗೆ ಅದನ್ನೆಲ್ಲ ಬಿಟ್ಟು ಹೋದೆ 1 ವರ್ಷ. ಆದ್ರೆ ಓದದ್ದು ಅದು ಇನ್ನೊಂದು ದೊಡ್ಡ ಬದುಕಿನ ಒಂದು ದೊಡ್ಡ ದಿಕ್ಕು, ಬದಲಾವಣೆ, ತಿರುವು. ಅಲ್ಲಿಂದ ನಿಜವಾಗ್ಲೂ ರಂಗಭೂಮಿ ಏನು, ಯಾಕೆ, ನಾನು ರಂಗಭೂಮಿ ಸಮಾಜವನ್ನು ನೋಡುವ ದೃಷ್ಟಿ, ಮನುಷ್ಯರನ್ನು ನೋಡುವ ದೃಷ್ಟಿ, ಮತ್ತೆ ರಂಗಭೂಮಿ ಯಾಕೆ ಮಾಡಬೇಕು, ಅದರ ಉದ್ದೇಶ ಏನು, ನಟನೆ ಅಂದ್ರೆ ಏನು, ಇದೆಲ್ಲವನ್ನು ಬಹಳ ಗಂಭೀರವಾಗಿ ತಿಳ್ಕೊಳ್ಳಿಕ್ಕೆ ಅವಕಾಶ ಆಯ್ತು. ಅಂದ್ರೆ ಇಷ್ಟು ದಿನ ನಾನು ಏನ್ ಮಾಡ್ತಾ ಇದ್ದೆ, ಈಗ ಏನ್ ಮಾಡ್ತಾ ಇದ್ದೀನಿ ಅನ್ನೋದು. ಅಂದ್ರೆ ನಾವೇನೋ ಸಮಾಜ ತಿದ್ದು ಬಿಡ್ತೀವಿ, ಏನೋ ದಬಾಕ್ಬಿಡ್ತೀವಿ ಅನ್ನೋದೆಲ್ಲ ಸುಳ್ಳು. ನಿಜವಾಗ್ಲೂ ಆಗ್ಬೇಕಾಗಿರೋದು ಅದು ವ್ಯಕ್ತಿಗತ ಹಿನ್ನೆಲೆಯಲ್ಲಿ. ಅದು ಚೇಂಜಸ್ ಆಗ್ಬೇಕಾಗಿರೋದೇ ಇಂಡಿವಿಜುವಲ್ ಲೆಕ್ಕದಲ್ಲಿ. ಇಡಿಯಾಗಿ ನಾವು ಯಾವುದನ್ನು ಬದಲಾಯಿಸಕ್ಕಾಗಲ್ಲ ಅನ್ನೋದು
ಮುಖ್ಯವಾಗಿ ತಿಳ್ಕೊಂಡಿದ್ದೆ ಅಲ್ಲಿ ನಾನು. ಇದು ಆಮೇಲೆ ಇಲ್ಲಿ ಬೀದಿ ನಾಟಕ ಮಾಡಿದ್ದು ಆಕ್ಟಿಂಗ್ ಪ್ರೋಸೆಸ್ಸು ಅಥವಾ ಬೀದಿಲೇ ಏನು ಇರಲ್ಲ, ಅದ್ರ ಜನರ ಜೊತೆಗೆ ಮಾಡುವಂಥದ್ದು. ಆಮೇಲೆ ಜನಪದ ಲೋಕದಲ್ಲಿ ನೀವು ಮಾಡಿದ್ದು ಕಲ್ತಿದ್ದೆ ಅದೇ ಬೇರೆ. ಈಗ ನೀನಾ ಸಂಬಂಧವಾಗ ತುಂಬಾ ಪ್ರೊಫೆಷನಲ್ ಆಗಿ ಬೆಳಗ್ಗೆ ಒಂದು 6 ಗಂಟೆನೋ 5 ಗಂಟೆಯಿಂದ ಶುರು ಆದ್ರೆ ಸಂಜೆ ಎಷ್ಟು ಗಂಟೆ ಅಂತ ಹೇಳಕ್ ಬರಲ್ಲ, ಊಟ ತಿಂಡಿಯಿಂದ ಹಿಡಿದು. ಜೊತೆಗೆ ತುಂಬಾ ಸುಸಜ್ಜಿತವಾದ ಬೇರೆ ಬೇರೆ ಪುಸ್ತಕಗಳು, ಆ ಲೈಬ್ರರಿ ಏನೋ ರೆಫರೆನ್ಸಿಗೆ ಬೇಕು ಅಂದ್ರೆ ಅದೆಲ್ಲವೂ ನಿಮ್ಮ ಇದ್ರ ಒಳಗಡೆಗೆ ಬಹುಶಃ ಇಷ್ಟು ಸಣ್ಣ ಸಮಯದಲ್ಲಿ, ಸಣ್ಣ ಸಮಯ ಅಲ್ಲ ದೊಡ್ಡ ಸಮಯನೇ, 2001-2 ದಿಂದ ಈಗ 25 ನಿಮ್ಮ ಹೆಸರು ಬೇರೆ ನಮೂನೆ ಇದೆ. ಸೀರಿಯಲ್ ನಲ್ಲಿ ಆಗಿರ್ಬೋದು, ಅಂದ್ರೆ ನೀವೇನು ಈಗ ಡ್ರಾಮಾ ಜೂನಿಯರ್ ಅಲ್ಲಿ ಮೆಂಟರ್ ಆಗಿದ್ದೀರಿ, ಅದ್ರಲ್ಲಾಗಿರ್ಬೋದು, ನಿಮ್ಗೂ ಕೊಡುವಂತ ಸಬ್ಜೆಕ್ಟೇ ಬೇರೆ. ನಾನು ಅಬ್ಸರ್ವ್ ಮಾಡಿದ್ದೀನಿ. ಈಗ ನಿಮ್ಮ ಜೊತೆಗೆ ಬೇರೆ ಸಹಪಾಠಿಗಳು ಮೆಂಟರ್ ಆಗಿದ್ದಾರೆ, ಆದ್ರೆ ಮಂಜು ಬಡಿಗೇರ್ ಅಂದ್ರೆ ಅವ್ರದ್ದು ಸಬ್ಜೆಕ್ಟೇ ಬೇರೆ. ಅದನ್ನು ಕಾದು ನಾನೇ ನೋಡಿದ್ದೀನಿ. ಮಂಜುದಾ ಅಂತ, ಅದು ಕಾಸ್ಟ್ಯೂಮ್ ಇಂದ ಹುಡುಗರು ಎಂಟ್ರಿ ಕೊಟ್ಟ ತಕ್ಷಣ ನನ್ಗೆ ಗೊತ್ತಾಗತ್ತೆ ಇವ್ರದ್ದು ಇದು ಬೇರೆನೇ ಇದೆಯಲ್ಲ. ಅದು ಬಹುಶಃ ನೀವು ಅದು ಈ ತರದ್ದೊಂದು ಯೋಚನೆ ಮಾಡೋಕೆ, ಆಮೇಲೆ ನಿಮ್ ಬೇರೆ ನಾಟಕಕ್ಕೆ ಬರ್ತೀನಿ, ಈ ತರದ್ದನ್ನು ಯೋಚನೆ ಮಾಡೋದಕ್ಕೆ ಇದು ನೀನಾಸಮ್ಮು ಒಂದು ಬೇರೆ ನಮ್ನಿನೇ ನಿಮ್ಗೆ ದಾರಿಗೆ ಕರ್ಕೊಂಡು ಹೋಯ್ತಾ ಅಂತ. ಅದು ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ, ಏನಂತಂದ್ರೆ ನೀನಾಸಂ ಬದಲಾಯಿಸ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಅದರ ಇರುವಿಕೆಯನ್ನು ನಾವು ಯಾರಿದ್ದೇವೆ, ನಾವು ಸ್ಟೂಡೆಂಟ್ಸ್ಗಳು ಯಾರ್ಯಾರಿದ್ದೇವೆ ಅವರವರು ಗ್ರಹಿಸುವ ರೀತಿಯಲ್ಲಿ ಅವ್ರವ್ರು ಬದಲಾಗ್ತಾರೆ. ಅದೊಂದಿದೆ ಅಷ್ಟೇ. ಹಾಗೆ ನಾನು ಬದಲಾಗಿದ್ರೆ ಎಲ್ಲರೂ ಅದೇ ರೀತಿ ಆಗ್ಬೇಕಾಗಿತ್ತಲ್ಲ, ಎಲ್ಲರೂ ಆ ರೀತಿ ಆಗ್ಲಿಲ್ಲ. ಎಲ್ರಿಗೂ ಅವರವ್ರದ್ದೇ ರೀತಿಯ ಒಂದು ಗ್ರಹಿಕೆಯಲ್ಲಿ ಬದಲಾಗ್ತಾ ಹೋಗ್ತಾರೆ ಅಷ್ಟೇ. ಅದು ನನ್ನದೇನು ವಿಶೇಷ ಅಂತೇನಲ್ಲ, ಆದ್ರೆ ನಾನು ಅದನ್ನ ನಾನು ಗ್ರಹಿಸಿದ ರೀತಿ ಬೇರೆ ಆಗಿತ್ತಷ್ಟೇ. ಅಂದ್ರೆ ರಂಗಭೂಮಿ ಅಲ್ಲಿ ಅದನ್ನ ನನಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗೋದಿಲ್ವಾ ಅಂತ, ಅದು ಎಲ್ಲಿ ಬದಲಾವಣೆ ಆಯ್ತು ಅಂತ. ಬಹುಶಃ ಇದೆಲ್ಲ ನೋಡ್ಕೊಂಡು ಹೋಗಿದ್ದಕ್ಕೆ ಇದೊಂದು ಬೇರೆ ಇದೆಯಲ್ಲ ಅಂತ. ಹೌದು, ನೀವು ಬೇಸಿಕ್ಲಿ ಶುರು ಮಾಡಿದ್ದೆ ನೀವು ಬೀದಿ ನಾಟಕದಿಂದ. ನಾನು ಇದುವರೆಗೂ ಬೀದಿ ನಾಟಕ ಮಾಡಿಲ್ಲ. ಯಾವ್ದೋ ಒಂದು ಕಾಲೇಜ್ ಡೇಸ್ ಅಲ್ಲಿ ಮಾಡಿದ್ದೆ ಬಿಟ್ರೆ, ಇಷ್ಟು ನಿಮ್ಮಷ್ಟು ಬೇರೆ ಊರು, ಬೇರೆ ಬೇರೆ ಸಬ್ಜೆಕ್ಟ್ ಹೊಡ್ತಾ ತಿಂದಿದ್ದು ಆ ಥರದ್ದೆಲ್ಲ ಮಾಡ್ಲಿಲ್ಲ. ನನ್ಗೆ ಸಿಕ್ಕಿದ್ದೆ ಡೈರೆಕ್ಟ್ ನಮ್ ಕಾಲೇಜ್ ಆದ ತಕ್ಷಣನೇ ನೀನಾಸಂ, ಹಂಗಾಗಿ ಬಂದೆ. ಅದು ತಗೊಳಕ್ಕೆ ಆಗ್ತಾ ಇಲ್ಲ. ಅದು ಬೀದಿ ಕಾರಣ ಇದೆ. ಈ ಬೀದಿ ನಾಟಕ ಅದರಲ್ಲಿ ನೀವು ಕ್ಯಾರೆಕ್ಟರೈಸೇಷನ್ ಆಗ್ಲಿ ಅಥವಾ ಕಾಸ್ಟ್ಯೂಮ್ ಆಗ್ಲಿ ಸೆಟ್ ಆಗ್ಲಿ ಇದೆಲ್ಲ ಏನಿರಲ್ಲ, ಅದು ಸಬ್ಜೆಕ್ಟಿವ್ ಅಷ್ಟೇ. ಅಂದ್ರೆ ಆ ವಿಷಯ ನೇರವಾಗಿ ವಿಷಯ ತಲುಪಿಸ್ಬೇಕಷ್ಟೇ ಬೀದಿ ನಾಟಕದಲ್ಲಿ. ವಿಷಯ ಅದಕ್ಕೆ ಮತ್ತೆ ಅಲ್ಲಿ ಅವ್ರಿಗೆ ನಾವು ಪ್ರತಿಮೆಗಳು, ರೂಪಕಗಳು ಇದನ್ನೆಲ್ಲ ಏನೋ ಕಟ್ಟಿಕೊಟ್ಟು ಅವನನ್ನೊಬ್ಬ ಪ್ರಜ್ಞಾವಂತ ಪ್ರೇಕ್ಷಕನನ್ನಾಗಿ ಮಾಡಿ ಅವನ್ ತಲೆ ಒಳಗಡೆ ಇಳಿಯೋದೆಲ್ಲ ಆಗೋದಿಲ್ಲ ಅಲ್ಲಿ. ಅಂದ್ರೆ ಬೀದಿ ನಾಟಕ ಅಂದ್ರೆ ಬೀದಿ ನಾಟಕ ಅಷ್ಟೇ. ಅದು ಬಸ್ ಸ್ಟ್ಯಾಂಡ್ ಹೋಗ್ತೀವಿ, ಒಂದಷ್ಟು ಜನ ಇರ್ತಾರೆ, ಡಣ ಡಣ ಅಂತೀವಿ, ಅವ್ನು ನೋಡಿದ್ರೆ ನೋಡ್ತಾನೆ, ಇಲ್ಲಾಂದ್ರೆ ಹೋಗ್ತಿರ್ತಾನೆ. ಆದ್ರೆ ಆ ಒಂದು 15 ನಿಮಿಷ 20 ನಿಮಿಷ ಅರ್ಧ ಗಂಟೆಯಲ್ಲಿ ಅವನನ್ನು ಆ ಕಡೆ ಎಲ್ಲೋ ಹೋಗ್ಬೇಕಾದವನ್ನ ಹಿಡಿದು ಇಟ್ಕೊಂಡು ನಾನು ಹೇಳುವ ವಿಷಯನ, ಅಂದ್ರೆ ಒಂದು ಸಾಮಾಜಿಕ ಜವಾಬ್ದಾರಿಯ ವಿಷಯವನ್ನ ಅವನಿಗೆ ತಲುಪಿಸೋದು ಎಷ್ಟು ಮುಖ್ಯ ಆಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ. ಅದು ನಿಜವಾಗ್ಲೂ ಒಂದು ದೊಡ್ಡ ಜವಾಬ್ದಾರಿ ಕೆಲಸ. ಆದ್ರೆ ಇವತ್ತಿನ ಬೀದಿ ನಾಟಕಗಳ ಉದ್ದೇಶವೇ ಬೇರೆ ಆಗಿದೆ ಬಿಡಿ. ಅದು ಬೀದಿ ನಾಟಕ ಹುಟ್ಟಿದ್ದೇ ಒಂದು ಸಾಮಾಜಿಕ ಬದಲಾವಣೆಗೆ, ಒಂದು ರೂಟ್ ಲೆವೆಲ್ ಅಲ್ಲಿ, ಮೂಲದಲ್ಲಿ ಬದಲಾವಣೆ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಒಂದು 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 ಏನಂತಾರೆ, ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಹುಟ್ಟಿದಂಥದ್ದೇ ಬೀದಿ ನಾಟಕ ಕಾನ್ಸೆಪ್ಟೇ ಹಾಗೆ ಹುಟ್ಟಿದ್ದದು. ಆದ್ರೆ ಈಗ ಅದನ್ನ ಯಾವ್ಯಾವ್ದಕ್ಕೋ ಬಳಸ್ತಾ ಇದ್ದಾರೆ, ಅದು ಬೇರೆ ವಿಷಯ. ಅಲ್ಲಿ ಹಿಂಗೆ ವೈಡ್ ಆಗಿದ್ದು ಏನಾಗ್ಬಿಡುತ್ತೆ, ನೀನಾಸಂಗೆ ಹೋದ್ ಕೂಡ್ಲೆ ಅದು ಫುಲ್ ಫೋಕಸ್ಡ್ ಆಗ್ಬಿಡುತ್ತೆ. ಅಂದ್ರೆ ಅದಲ್ಲ ಅಂತಲ್ಲ, ಇದು ಬೇರೆನೆ. ಈ ರಂಗಭೂಮಿ ಅನ್ನೋದು ಬೇರೆನೆ. ಇದು ನಿನ್ನೊಳಗಡೆ ಆಗುವ ಬದಲಾವಣೆ. ಇಲ್ಲಿ ಬರುವ ಪ್ರೇಕ್ಷಕ ಬೇರೆ. ಇಲ್ಲಿ ನಾವು ಬರೀ ಯಾವುದೋ ಒಂದು ಸಾಮಾಜಿಕ ಕಾರಣವನ್ನ ಇಟ್ಕೊಂಡು ಮಾಡುವ ನಾಟಕಗಳಲ್ಲ, ಯಾವುದೋ ಒಂದು ಸುಮ್ಮನೆ ನೇರವಾದ ವಿಷಯ ಹೇಳಲಿಕ್ಕಲ್ಲ. ಇದು ಮನುಷ್ಯನ ಅಂತರಂಗದಲ್ಲಿ ಬದಲಾವಣೆ ಮಾಡುವಂತ ಒಂದು ಸಬ್ಜೆಕ್ಟ್. ಆದ್ರಿಂದ ಇದಕ್ಕೆ ತಯಾರಿ ಬೇರೆ ತರದ್ ಬೇಕಾಗತ್ತೆ, ಒಂದು ಮನಸ್ಥಿತಿ ಬೇರೆ ತರದ್ ಬೇಕಾಗತ್ತೆ, ಒಂದು ವಾತಾವರಣ ಬೇರೆ ತರದ್ ಬೇಕಾಗತ್ತೆ. ಇಲ್ಲಿ ಪ್ರೇಕ್ಷಕನಿಗೂ ಆಗ್ಲಿ ಅಥವಾ ನಟನಿಗೂ ಆಗ್ಲಿ ಒಂದು
ಒಂದು ಟ್ರೈನಿಂಗ್ ಅನ್ನೋದು ಬೇಕಾಗುತ್ತೆ. ಮಾಡೋನಿಗೆ ಎಷ್ಟು ಇಂಪಾರ್ಟೆಂಟು ನೋಡೋನು ಅಷ್ಟೇ ಇಂಪಾರ್ಟೆಂಟ್ ಆಗ್ತಾನೆ. ಒಟ್ಟಿನಲ್ಲಿ ಈ ಗ್ರೀಕ್ ರಂಗಭೂಮಿಯಲ್ಲಿ ಕೆಥಾರ್ಸಿಸ್ ಅಂತಾರಲ್ಲ, ಭಾವ ಪರಿಶೋಧ, ಅದಕ್ಕೆ ಜಾಸ್ತಿ ಒತ್ತು ಕೊಡುವುದು ಈ ಏನು ಹೇಳ್ತೀವಿ ಇದಕ್ಕೆ ನಾವು, ಕ್ಲಾಸಿಕ್ ಥಿಯೇಟರ್ ಅಂತೀವ, ಗೊತ್ತಿಲ್ಲ ನನಗೆ ಅದು. ಒಟ್ಟು ಸ್ಟೇಜ್ ನಾಟಕಗಳು, ರಂಗದ ಮೇಲೆ ಆಡುವ ನಾಟಕಗಳು ಅದು ಮಾಡುತ್ತೆ ಅನ್ನೋದು ನನಗೆ ಅಲ್ಲಿಂದ ಗೊತ್ತಾಯ್ತು. ಅಂದ್ರೆ ಅಲ್ಲಿಂದ ನಾನು ನನ್ನ ಒಳಗನ್ನ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದು. ಇನ್ನೊಂದೇನಂದ್ರೆ, ಒಂದು ನಾಟಕ ಕಲಿಯುವುದು ಅಂತಂದ್ರೆ ಅದು ಬರೀ ಬಹಳ ಸಣ್ಣ ವಿಷಯ ಅಲ್ಲ ಅದು. ಅಂದ್ರೆ ಈಗ ನಾವು ಯಾವ್ದೋ ಒಂದು ರಷ್ಯಾ ದೇಶದ್ದೋ ಜರ್ಮನ್ ದೇಶದ್ದೋ ನಾಟಕ ಮಾಡ್ತಿದ್ದೀವಿ ಅಂತಾದ್ರೆ, ಆ ರಷ್ಯಾ ದೇಶದ ನಾಟಕ ಮಾಡುವುದರ ಜೊತೆಗೆ ಆ ರಷ್ಯನ್ನರ ಸಂಸ್ಕೃತಿ, ಊಟ, ವಿಧಾನ, ಬಳಕೆ, ಜೀವನ, ಪರಿಸರ, ಇದೆಲ್ಲವನ್ನು ಅಧ್ಯಯನ ಮಾಡ್ಬೇಕಾಗತ್ತೆ ಒಬ್ಬ ನಟ. ಅಂದ್ರೆ ಬದುಕನ್ನ ಎಷ್ಟು ಸಿಂಪಲ್ ಆಗಿ ಬದುಕಲಿಕ್ಕೆ ಸಾಧ್ಯ ಅನ್ನೋದು, ಅಂದ್ರೆ ಬೇಸಿಕ್ ನೀಡ್ಸ್ ಏನ್ ಮನುಷ್ಯನಿಗೆ? ಒಂದು ಊಟ, ಬಟ್ಟೆ, ಇರೋಕ್ಕೊಂದು ಜಾಗ. ಅದು ತುಂಬಾ ದೊಡ್ಡದಾಗಿ ಬಯಸೋದಾದ್ರೆ ಅದರ ಅಗತ್ಯಗಳು, ಅನಿವಾರ್ಯತೆಗಳು ಬೇರೆ ಆಗ್ತದೆ. ಇಲ್ಲ, ನಮ್ಗೆ ಇಷ್ಟು ಸಾಕು ಅಂತಂದ್ರೆ ಅದರ ಜೀವನನೇ ಬೇರೆ. ಅಂದ್ರೆ ಏಕ್ ತಿನ್ಕ ಸುಲ್ತಾನ್ ಅಂತಾರಲ್ಲ, ಹಂಗೆ ರಾತ್ರಿ ಆದ್ರೆ ಬಣ್ಣ ಹಾಕೊಂಡು ರಾಜರು, ಆಮೇಲೆ ಬಿಟ್ಟ ತಕ್ಷಣ ಬಿಕಾರಿಗಳು ಎಲ್ಲ ಒಂದ್ ಕಡೆ ಮಲ್ಕೊಳ್ಳೋದು. ಬಾರಿ ಮಜಾ ಆಗ್ತದೆ ಅದೆಲ್ಲ. ಅದು ನಿಜವಾಗ್ಲೂ ಬದುಕನ್ನು ಕಲಿಸೋದು. ಬೆಂಗಳೂರಿಗೆ ಬಂದೆ, ಆಮೇಲೆ ನನಗೆ ಏನೋ ಖಾಲಿ 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 ಅನ್ಸೋಕೆ ಶುರು ಆಯ್ತು. ಮತ್ತೆ ಅಲ್ಲಿ ಒಂದಷ್ಟು ನೀನಾಸಂನಲ್ಲಿ ಒಂದಿಷ್ಟು ವೈಯಕ್ತಿಕ ವಿಷಯಗಳೆಲ್ಲ ಸೇರ್ಕೊಂಡು ಒಂದಷ್ಟೆಲ್ಲ ಡಿಸ್ಟರ್ಬ್ ಎಲ್ಲ ಮಾಡ್ತದೆ, ಅದೆಲ್ಲರಿಗೂ ಆಗ್ತದೆ. ನನಗೆ ಈ ಕಲಿಬೇಕು ಅನ್ನೋ ಹಸಿವು ಅದು ಅಷ್ಟಕ್ಕೆ ನೀಗ್ಲಿಲ್ಲ. ಅಂದ್ರೆ ಇದು ಸಾಕಾಗಲ್ಲ ಅನ್ಸಕ್ ಶುರು ಆಯ್ತು. ಅಂದ್ರೆ ನೀನಾಸಂ ಕೋರ್ಸ್ ಆಗ್ಲಿ, ತಿರುಗಾಟ ಆಗ್ಲಿ, ನನ್ನ ಜನಪದ ಡಿಪ್ಲೊಮಾ ಆಗ್ಲಿ, ನನ್ನ ಬೀದಿ ನಾಟಕದ ಅನುಭವ ಆಗ್ಲಿ, ನನ್ನ ಸಮಷ್ಟಿಯ ಸಭ್ಯಾಸಿ ರಂಗದ ಅನುಭವ, ಇದು ಯಾವುದು ಸಾಕಾಗಲ್ಲ ಅನ್ಸಕ್ ಶುರು ಆಯ್ತು. ಇನ್ನೇನೋ ಬೇಕಿದೆ ಇದಕ್ಕೆ ಅಂತಕ್ ಶುರು ಆಯ್ತು. ನನಗೆ ಕೇರಳಕ್ಕೆ ಹೋಗ್ಬೇಕು ಅಂತ ಬಹಳ ಆಸೆ ಇತ್ತು, ಕುಡಿಯಾಟ್ಟಂ ಕಲಿಬೇಕು ಅಂತ. ನನಗೆ ನಿಜಕ್ಕೂ ಅಲ್ಲೇ ಫೋನ್ ಮಾಡಿದೆ ನಾನು, ಅಲ್ಲೆಲ್ಲ ವಿಚಾರಿಸಿದೆ. ಅಲ್ಲಿ ಏನೋ ಸ್ವಲ್ಪ ಹಣಕಾಸಿನ ಇದು ನನಗೆ ಅಲ್ಲಿ ಕಷ್ಟ ಆಯ್ತು. ಹಾಗಾಗಿ ಇದ್ದಕ್ಕಿದ್ದಂಗೆ ಯಕ್ಷಗಾನ ಕೇಂದ್ರಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟೆ. ಒಂದಿನ ಫೋನ್ ಮಾಡಿದೆ ಯಾರಿಗೆ, ಕೃಷ್ಣ ಭಟ್ರಿಗೆ. ಸರ್, ನಾನು ಹೀಗೆ ನೀನಾಸಂನ ವಿದ್ಯಾರ್ಥಿ, ತಿರುಗಾಟದಲ್ಲಿ ಅಭಿನಯಿಸಿದ್ದೆ, ಈಗ ನಾನು ಯಕ್ಷಗಾನ ಕಲಿಬೇಕು ಅಂತಿದ್ದೇನೆ. ಹೌದಾ ಅಂತಂದ್ರು. ಈಗೆಲ್ಲ ಶುರುವಾಗ್ಬಿಟ್ಟಿದೆ ಅಂತಂದ್ರು. ತೊಂದರೆ ಇಲ್ಲ ಸರ್, ನಾನು ಬಂದು ಜಾಯ್ನ್ ಆಗ್ತೀನಿ. ಯಾವಾಗ ಬರ್ತೀನಿ? ನಾಳೆನೇ ಬರ್ತೀನಿ ಸರ್. ಅವಾಗ ಲ್ಯಾಂಡ್ಲೈನ್ ಇದ್ದದ್ದು. ಇಟ್ಟೆ, ಸೀದಾ ಹೊರಟೆ ಅಷ್ಟೇ, ಬ್ಯಾಗ್ ಎತ್ಕೊಂಡೆ ಹೊರಟೆ. ಅಂದ್ರೆ ನನಗೆ ಅಷ್ಟರಲ್ಲಾಗ್ಲೇ ಮನೆಯಲ್ಲಿ ಇರೋದು ಅಂತಂದ್ರೆ ಒಂದು ರೀತಿ ನನಗೆ ಹಿಂಸೆ ಆಗೋದು. ಅಂದ್ರೆ 2-3 ವರ್ಷ ಬರೀ ಹಿಂಗೆ ಹೊರಗಡೆ ಓಡಾಡ್ಕೊಂಡಿದ್ದವನಿಗೆ ವಾಟ್ ನೆಕ್ಸ್ಟ್, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸರಿ, ಸೀದಾ ಬ್ಯಾಗ್ ಎತ್ಕೊಂಡೆ ಹೊರಟವನು ಅಲ್ಲಿ ಯಕ್ಷಗಾನ ಕೇಂದ್ರದ ಮುಂದೆ ಬ್ಯಾಗ್ ಹಾಕಿ ನಿಂತೆ ಅಷ್ಟೇ. ನೀವೇನಾ ಮಂಜುನಾಥರು, ಬನ್ನಿ ಅಂತ ಹೇಳ್ಬಿಟ್ಟು ಅವ್ರು ಸೀದಾ ಮತ್ತೆ ನನ್ನ ಕೃಷ್ಣ ಭಟ್ರ ಹತ್ರ ಕಳಿಸಿ ಅಲ್ಲಿ ಅವರು ನನ್ನನ್ನು ವಿಚಾರಿಸ್ಕೊಂಡ್ರು. ನೋಡಿ, ನೀವು ನೀನಾಸಂನವ್ರು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮನ್ನ ಇಲ್ಲಿ ಸೇರ್ಸ್ಕೊತಾ ಇದ್ದೀವಿ, ಮತ್ತೆ ಇಲ್ಲಿ ಎಲ್ಲರಿಗಿಂತ ದೊಡ್ಡವ್ರು ನೀವೇ, ಮತ್ತೆ ನೋಡಿ ನಿಮ್ಮ ಇರುವಿಕೆ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಅಂತೆಲ್ಲ, ಏನೋ ನೀವು ಸೇದೋದು ಕುಡಿಯೋದು ಏನಾದ್ರು ಇದೆಯಾ ಅಂತೆಲ್ಲ ಕೇಳಿದ್ರು. ಆಗ ನಿಜಕ್ಕೂ ಸಿಗರೇಟ್ ಸೇತಿದ್ದೆ ನಾನು, ಇಲ್ಲ ಅಂತ ಹೇಳಿದೆ. ಕುಡ್ತಾ ಅಂತೂ ಇರ್ಲಿಲ್ಲ. ಆಗ ಹೋದೆ. ನಿಜಕ್ಕೂ ಅಲ್ಲಿ ನನ್ನ ಜೊತೆಯ ಏನಂತಾರೆ ಸಹಪಾಠಿಗಳೆಲ್ಲ 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳು. ಯಕ್ಷಗಾನ ಕೇಂದ್ರದಲ್ಲಿ ಅದೊಂದು ಗುರುಕುಲ. 6ನೇ ಕ್ಲಾಸ್ 7ನೇ ಕ್ಲಾಸ್ ಅಂದ್ರೆ ಅವರು ಸ್ಕೂಲ್ ಹೋಗೋರಲ್ಲ, ಸ್ಕೂಲ್ ಬಿಟ್ಟವರು. 6ನೇ ಕ್ಲಾಸು 7ನೇ ಕ್ಲಾಸು 8ನೇ ಕ್ಲಾಸ್ 3 ವಯಸ್ಸಿನ ಹುಡುಗರಿದ್ರು. ಅಲ್ಲಿರೋರಿಗೆಲ್ಲ ನಾನೇ ದೊಡ್ಡವನು. ನನ್ನ 25ನೇ ವಯಸ್ಸಲ್ಲಿ ನಾನು ಯಕ್ಷಗಾನ ಕೇಂದ್ರಕ್ಕೆ ಹೋದದ್ದು. ನನಗೆ ಅದೊಂದು ರೀತಿಯ ಅನುಭವ.
ಅಂದ್ರೆ ಅಲ್ಲೇ ನಿನಾಸಂನಲ್ಲಿನ ಒಂದು ಶಿಕ್ಷಣ ಪದ್ಧತಿ, ಅಲ್ಲಿಯ ಜ್ಞಾನ, ಅಲ್ಲಿಯ ಟೀಚಿಂಗ್ ಮೆಥಡ್ ಬೇರೆ ಆದ್ರೆ ಒಂದು ಜಾನಪದ ಅರೆ ಶಾಸ್ತ್ರೀಯ ಏನಂತಾರೆ ಒಂದು ಪ್ರಾಕಾರವನ್ನ ಕಲಿಸುವಂತ ಒಂದು ಗುರುಕುಲದ ಪದ್ಧತಿಯೇ ಬೇರೆ. ಹಂಗ್ ನೋಡಕ್ ಹೋದ್ರೆ ಅಲ್ಲಿನ ಲಿಬರ್ಟಿ, ನಿನಾಸಮಿನ ಲಿಬರ್ಟಿಯೇ ಬೇರೆ, ಇಲ್ಲಿನ ಕಟ್ಟುಪಾಡುಗಳೇ ಬೇರೆ. ಯಕ್ಷಗಾನ ಕೇಂದ್ರದ ಕಟ್ಟುಪಾಡುಗಳು ಅಲ್ಲಿ ನಾವು ಗುರುವನ್ನ ನೋಡ್ತಾ ಇದ್ದಿದ್ದ ರೀತಿಯೇ ಬೇರೆ, ಇಲ್ಲಿನ ನಾವು ಗುರುವನ್ನು ನೋಡ್ತಾ ಇರೋ ರೀತಿನೇ ಬೇರೆ. ಕಾರಣ ಇಷ್ಟೇ, ಅಲ್ಲಿ ನಾವು ಸುಬ್ಬಣ್ಣ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಎಲ್ಲ ಅಡಿಕೆ ಹಾಕ್ಬೋದಿತ್ತು, ಆದ್ರೆ ಇಲ್ಲಿ ಗುರುಗಳ ಪಕ್ಕದಲ್ಲಿ ಕೂತ ಮಾಡ್ಲಿಕ್ಕಿಲ್ಲ. ಅದು ಇದೆಲ್ಲ ಒಂದು ರೀತಿ ದೊಡ್ಡ ವಿರೋಧಾಭಾಸ. ಅಂದ್ರೆ ನಾವು ಗುರುವನ್ನು ಎಲ್ಲಾ ಗೌರವ ಇರ್ತದೆ, ಅದನ್ನು ಮೀರಿ ನಾವು ಒಂದು ಬಾಂಧವ್ಯ ಇರುತ್ತಲ್ಲ ರಂಗಭೂಮಿನಲ್ಲಿ, ಹೌದು, ಅದನ್ನು ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಆದ್ರೂ ಸಹ ಸಂಜೀವ್ ಗುರುಗಳು ಅವ್ರಿಗೊಂದು ಸೆನ್ಸ್ ಇತ್ತು. ಅಂದ್ರೆ ಅವ್ರು ನನ್ನನ್ನು ಟ್ರೀಟ್ ಮಾಡ್ತಿದ್ದ ರೀತಿನೇ ಬೇರೆ. ಅಲ್ಲಿ ಬೆಳಿಗ್ಗೆ 8 ಗಂಟೆಗೆ ಶುರುವಾಗ್ತಿತ್ತು ಅಲ್ಲೂ ಸಹ. ಅದಕ್ಕಿಂತ ಮುಂಚೆ ನಾವು ಎದ್ದು ನೆಲ ಒರೆಸಿ ಕಸ ಗುಡಿಸಿ ಅಲ್ಲಿ ವಾರಕ್ಕೆ ಅಲ್ಲಿ ಬ್ಯಾಚ್ ಮಾಡಿದ್ರು. ಬೆಳಗ್ಗೆ ಎದ್ದು ಇಂತಿಂತ ಬ್ಯಾಚ್ನವರು ಪ್ರತಿದಿನ ಒಂದೊಂದು ಬ್ಯಾಚ್ನವರು ಅಡಿಗೆ ಮಾಡ್ಬೇಕು. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ನಾವೇ ರೆಡಿ ಮಾಡ್ಬೇಕು. ಒಂದು 20-25 ಜನ ಇದ್ರು ಎಲ್ಲರಿಗೂ. ಅಂದ್ರೆ ಫಸ್ಟ್ ಇಯರ್ನವರು, ಸೆಕೆಂಡ್ ಇಯರ್ನವರು, ಗುರುಗಳು ಎಲ್ಲರೂ ಒಟ್ಟಿಗೆ ಇರೋದು, ಅಲ್ಲೇ ಇರ್ತಾರೆ. ಅವರಿಗೆ ಅಡಿಗೆ ಮಾಡಿ ಹಾಕಿ ಅಲ್ಲಿ ಅಡಿಗೆ ಮಾಡುವುದನ್ನ ನಾನು ಕಲ್ತದ್ದು. ಅಷ್ಟು ದೊಡ್ಡದಾಗಿ ಅಡಿಗೆ ಮಾಡ್ತಿದ್ದೆ, ಆದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ 25 ಜನಕ್ಕೆ ಆಗುವಷ್ಟು ಅಡಿಗೆ ಮಾಡುವುದನ್ನು ಕಲ್ತಿದ್ದಲ್ಲಿ ನಾನು. ಕೃಷ್ಣ ಮಠದಿಂದ ಅಕ್ಕಿ ಬರೋದು, ಒಂದು ಕಾಯಿ ಬರೋದು, ಒಂದಷ್ಟು ಮೆಣಸಿನಕಾಯಿ ಬರೋದು, ಬೆಳಗ್ಗೆ ಗಂಜಿ ಮತ್ತೆ ಚಟ್ನಿ, ಮಧ್ಯಾಹ್ನಕ್ಕೆ ಇಲ್ಲಿ ಯಕ್ಷಗಾನ ಅಭ್ಯಾಸ ಮಾಡ್ತಾ ಇರೋದು ಅಲ್ಲಿ ಅನ್ನ ಬೇಯ್ತಾ ಅಂತ ನೋಡೋದು, ಮಧ್ಯೆ ಎದ್ದು ಹೋಗಿ ಅನ್ನ ನೋಡೋದು, ಸಾರು ಮಾಡೋದು, ಎಲ್ಲ. ವಾರಕ್ಕೊಂದ್ಸರಿ ಇಡ್ಲಿ ಮಾಡ್ಬೇಕು ಅಂದ್ರೆ 4 ಗಂಟೆಗೆ ಎದ್ದೇಳ್ಬೇಕು, ರಾತ್ರಿ 11 ಗಂಟೆವರೆಗೂ ರುಬ್ಬಿ ಇಡ್ಬೇಕು, ಆಮೇಲೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಅದನ್ನು ಬೇಯಿಸ್ಲಿಕ್ಕೆ ಇಡ್ಬೇಕು. ಇದೆಲ್ಲ ಭಾರಿ ಮಜಾ ಅದು. ಅಂದ್ರೆ ಈ ಒಂಟಿಯಾಗಿ ಇದ್ದುಕೊಂಡು ಸಮಾಜವನ್ನ ಗ್ರಹಿಸ್ತಾ ಸಮಾಜದಲ್ಲಿ ಒಂದಾಗಿ ಬಾಳೋದಿದೆಯಲ್ಲ, ಅದನ್ನ ಕಲ್ಸ್ಕೊಟ್ಟಿದ್ದು ಅದು ಉಡುಪಿ ಯಕ್ಷಗಾನ ಕೇಂದ್ರ. ಅಲ್ಲಿ ಯಕ್ಷಗಾನ ಅಭ್ಯಾಸ ಮಾಡಿದೆ. ಅಲ್ಲಿ ಗುರುಗಳು ನನಗೆ ಆ ಮಕ್ಕಳಿಗೆ ಏನ್ ಹೇಳ್ಕೊಡ್ತಿದ್ರಲ್ಲ ಅದನ್ನ ಮೀರಿ ಒಂದಷ್ಟು ನನಗೆ ಹೇಳ್ಕೊಡ್ಲಿಕ್ಕೆ ಪ್ರಾರಂಭಿಸಿದ್ರು. ನನ್ನನ್ನು ಯಕ್ಷರಂಗದಲ್ಲೂ ಸೇರಿಸ್ಕೊಂಡ್ರು ಅಂತಂದ್ರೆ ಅವರ ಮಾಡುವ ಅಲ್ಲಿ ಒಂದು ಯಕ್ಷರಂಗ ಅಂತ ಇತ್ತು. ನಮ್ಮ ಶಿವರಾಮ ಕಾರಂತರು ಮಾಡಿದಂತ ಯಕ್ಷರಂಗ ಅಂತಿತ್ತು. ಆ ರಂಗದ ಅದು ರೆಪರ್ಟ್ರಿ. ಅದು ಅವರು ದೇಶ ವಿದೇಶಗಳಿಗೆಲ್ಲ ಅವರು ಟೀಮು ಹೋಗಿ ಯಕ್ಷಗಾನ ಪ್ರೋಗ್ರಾಮ್ ಕೊಟ್ಟು ಬರೋದು. ಅದೇ ರೀತಿ ಆ ಹತ್ರದಲ್ಲಿ ಯಾವ್ದಾದ್ರು ಯಕ್ಷರಂಗದ ಕಾರ್ಯಕ್ರಮಗಳಿದೆ ಅಂತ ಆದ್ರೆ ಇವ್ರು ನನ್ನನ್ನು ಕರ್ಕೊಂಡು ಹೋಗೋದು. ಯಾರು? ಸಂಜೀವ್ ಗುರುಗಳು. ಹಾಗೆ ನಾನು ಚೆನ್ನೈಗೆ ಹೋಗಿದ್ದೇನೆ. ಚೆನ್ನೈಗೆ ಸುಮ್ಮನೆ ಹೋಗಿಲ್ಲ, ನನಗೆ ಪಾತ್ರ ಕೊಟ್ಟು ಕರ್ಕೊಂಡು ಹೋಗಿದ್ದಾರೆ. ಧ್ರುವನ್ ಮಾಡ್ತಿದ್ದೆ ನಾನು. ಆ ರೀತಿ ಸುಮಾರು ಕಡೆ, ಬೆಂಗಳೂರು, ಚೆನ್ನೈ, ಬಿಜಾಪುರ, ಈ ಕಡೆಗೆಲ್ಲ ನನ್ನನ್ನ ಯಕ್ಷರಂಗದ ಕಡೆಯಿಂದ ಕರ್ಕೊಂಡು ಹೋದ್ರು. ಕಲಿತಾ ರೆಪರ್ಟ್ರಿಲೂ ನಾನು ಕೆಲಸ ಮಾಡೋ ಅವಕಾಶ ಸಿಕ್ತು ದೊಡ್ಡ ಕಲಾವಿದರ ಜೊತೆಗೆ. ಅದಾದ್ಮೇಲೆ ಅಲ್ಲೊಂದು ರಿಸರ್ಚ್ ವರ್ಕು ಮಾಡಿದೆ ನಾನು. ಅಲ್ಲಿ ಪ್ರತೀಶ್ ಅಂತ ಒಬ್ರು ಇದ್ದಾರೆ, ನಮ್ಮ ನಿನಾಸಂನವ್ರೆ. ಅವರು ಈ ಅವರು ಯಕ್ಷಗಾನ ಕಲಾವಿದರು. ಈಗಲೂ ಅವರ ಒಂದು ಫೋಟೋ ಸ್ಟುಡಿಯೋ ಎಲ್ಲ ಇತ್ತು. ಅಲ್ಲಿ ಲಂಬಾಣಿಗಳ ಮೇಲೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕಾಗಿತ್ತು. ನಾನು ಆಸ್ ಎ ಫೋಟೋಗ್ರಾಫರ್ ಹೋಗಿದ್ದೆ. ಯಾಕೆಂದ್ರೆ ನನಗೆ ಫೋಟೋಗ್ರಫಿ ಅನ್ನೋದು, ನಾನು ಮಾಧ್ಯಮದಲ್ಲಿ ಕೆಲಸ ಮಾಡುವಾಗ ಫೋಟೋಗ್ರಫಿನೂ ಮಾಡ್ತಿದ್ದೆ ನಾನು. ಆ ಕಾರಣಕ್ಕೋಸ್ಕರ ನನಗೆ ಕ್ಯಾಮ್ರಾ ಕೊಟ್ಬಿಟ್ಟು ಫೋಟೋ ತಕೊಂಬನ್ನಿ ಅಂತ ಬಿಡೋರು. ಅಂದ್ರೆ ನಾನು ಜನಪದ ಡಿಪ್ಲೊಮಾ ಮಾಡಿದ್ದು ಅದಲ್ಲಿಗೆ ಹೆಲ್ಪ್ ಆಯ್ತು ನನಗೆ. ಒಂದು ಲಂಬಾಣಿ ಸಂಸ್ಕೃತಿಯನ್ನ ಅಧ್ಯಯನ ಮಾಡ್ಲಿಕ್ಕೆ ನಾನು ಅವ್ರ ಟೀಮ್ ಜೊತೆಗೆ ಹೋಗಿದ್ದೆ ಬಿಜಾಪುರಕ್ಕೆ. ಅಲ್ಲಿ ಈ ತರದ ಇದ್ರ ಜೊತೆಗೆ ಅಲ್ಲಿ ಬರೀ ಯಕ್ಷಗಾನ ಮಾಡ್ಲಿಲ್ಲ, ನಾಟಕನೂ ಮಾಡಿಸಿದೆ.
ಅದನ್ನ ಏನಂತಂದ್ರೆ ಪೂತಿ ನರಸಿಂಹಾಚಾರ್ಯ ಅವರ ಜನ್ಮ ಶತಮಾನೋತ್ಸವ ಇತ್ತು. ಹಿಂಗೆ ಅವರು ಸಂಜೀವ್ ಗುರುಗಳು ಬಂದ್ರು, ಒಂದ್ ಯಾವ್ದೋ ಒಂದು ಸ್ಕ್ರಿಪ್ಟ್ ಹಿಂಗ್ ಹಾಕಿದ್ರು, ಇದನ್ನ ನಾಟಕ ಮಾಡಿಸ್ರಿ ಅಂತಂದ್ರು. ಇದಕ್ಕಿದ್ದಂಗೆ ನಾ ಇದೇನಿದು ನೋಡ್ದೆ, ಇವ್ರದ್ದು ಪೂತಿ ನರಸಿಂಹಾಚಾರ್ಯ ಅವ್ರದ್ದು ಹರಿಣಾಭಿಸರಣ ಅಂತ ಹೇಳಿ ಒಂದು ಕಾವ್ಯ ಓದಿದೆ. ಅಲ್ಲಿರೋ ಹುಡುಗರನ್ನೇ ಇಟ್ಕೊಂಡು ಒಂದು ನಾಟಕ ಕಟ್ಟಿದೆ. ಭಾಗವತರು ಸಿಗ್ತಾರೆ ನನಗೆ, ಹುಡುಗರು ಸಿಗ್ತಾರೆ ನನಗೆ. ನಾನು ನನ್ನ ಈ ನಾಟಕದ ಏನು ರಂಗಭೂಮಿಯ ವಿಷಯಗಳೇನಿದೆ ಅದನ್ನ ಅಲ್ಲಿ ಸೇರಿಸ್ಬೇಕಾಗಿರೋದು ಅಷ್ಟೇ. ನನಗೆ ಅವ್ರಿಗೆ ಭಾಷೆ ಹೇಳ್ಕೊಡ್ಬೇಕು. ಇನ್ನ ರಾಗ ತಾಳ ಎಲ್ಲ ಅಲ್ಲಿ ಅವ್ರಿಗೆ ಗೊತ್ತಿರ್ತದೆ, ಹುಡುಗರಿಗೆ ತಾಳ ಅಂತೂ ಗೊತ್ತಿದೆ, ಭಾಗವತರಿದ್ದಾರೆ. ಇವರನ್ನೆಲ್ಲ ಒಂದು ಸೇರಿಸ್ಕೊಂಡು ಒಂದು ಕಟ್ಟಬೇಕಾಗಿತ್ತು ಅಷ್ಟೇ. ನಾನು ಚೆನ್ನಾಗಾಯ್ತು ಅದು ಹರಿಣಾಭಿಸರಣ ಅಂತ ಹೇಳಿ ಯಾರು ಪೂತಿ ನರಸಿಂಹಾಚಾರ್ಯ ಅವ್ರದ್ದು ಕಾವ್ಯವನ್ನ ಮೊದಲ ಬಾರಿಗೆ ನಾನು ಅಲ್ಲಿ ಮಾಡಿದೆ. ಅದನ್ನ ನೋಡಿ ಆ ಪೂತಿನ ಟ್ರಸ್ಟಿನ ಆವಾಗ GS ರುದ್ರಪ್ಪ ಅವರು ಪೂತಿನ ಟ್ರಸ್ಟ್ನ ಅಧ್ಯಕ್ಷರಾಗಿದ್ರು. ಅವರು ಅದನ್ನ ನೋಡಿದ್ರು, ಬಹಳ ಸಂತೋಷ ಪಟ್ರಾಗ. ಈ ರೀತಿ ಎಲ್ಲ ಆಯ್ತು ಆ ಯಕ್ಷಗಾನ ಕೇಂದ್ರದಲ್ಲಿ. ಅದನ್ನು ಮುಗಿಸಿ, ಯಕ್ಷಗಾನ ಕೇಂದ್ರವನ್ನು ಮುಗಿಸಿ ಅಲ್ಲಿ ಸುಮಾರಷ್ಟು ಪ್ರೋಗ್ರಾಮ್ಗಳು ಕೊಟ್ಟೆ. ಮತ್ತೆ ಯಕ್ಷಗಾನವನ್ನ ಇನ್ನೊಂದಿದೆ, ಈ ಮಾಧ್ಯಮದಲ್ಲಿ ನಾವು ಜನಪದ ಮೇಳ ಅಂತ ಮಾಡ್ತಾ ಇದ್ವಿ. ಜನಪದ ಮೇಳ ಅಂತಂದ್ರೆ ಇಡೀ ಆಲ್ ಓವರ್ ಭಾರತದಿಂದ ಜನಪದ ಪ್ರಕಾರಗಳು ಎಷ್ಟಿದ್ದಾವೆ ಅವರನ್ನೆಲ್ಲರನ್ನು ಕರೆಸಿ ಚಿತ್ರಕಲಾ ಪರಿಷತ್ತಲ್ಲಿ ಒಂದು ವೇದಿಕೆ ಮಾಡಿ ಅವ್ರಿಗೆಲ್ಲ ಒಂದು ಸ್ಟೇಜ್ ಕೊಡ್ತಾ ಇದ್ವಿ. ಕರಕುಶಲ ಮಾರಾಟ ಮತ್ತು ಜಾನಪದ ಪ್ರಕಾರಗಳ ಪ್ರದರ್ಶನ. ಆ ಪ್ರದರ್ಶನಗಳಲ್ಲಿ ಯಕ್ಷಗಾನ ಕೇಂದ್ರದ್ದನ್ನು ನಾನು ಕರೆಸಿ ಮಾಡಿಸಿದ್ದೆ. ಈ ಥರದ್ದೆಲ್ಲ ಅಲ್ಲಿದ್ದುಕೊಂಡೇ ಏನೇನೇನೋ ಹಿಂಗೆಲ್ಲ ಮಾಡ್ತಾ ಇದ್ದೆ. ಅಲ್ಲಿಂದ ಆದ್ಮೇಲೆ ಮತ್ತೆ ಗುರುಗಳು ಹೇಳಿದ್ರು, ಮುಂದೆ ಬನ್ನಿ 2ನೇ ವರ್ಷಕ್ಕೆ ಬನ್ನಿ, ಯಕ್ಷರಂಗಕ್ಕೆ ಸೇರ್ಕೊಳ್ಳಿ ಅಂತಂದ್ರು. ಆದರೆ ಯಕ್ಷಗಾನ ಮಾಡೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ಹಾಗಾಗಿ ಬಂದೆ, ಸೀದಾ ಬೆಂಗಳೂರಿಗೆ ಬಂದೆ. ಮತ್ತೆ ಏನು ವಾಟ್ ನೆಕ್ಸ್ಟ್ ಅಂತ ಅಷ್ಟೇ. ಮತ್ತೆ ಏನ್ ಮಾಡ್ಬೇಕು, ಬಂದ ತಕ್ಷಣ ಏನ್ ಕೆಲಸ ಇಲ್ಲ. ಮತ್ತೆ ಜಯತೀರ್ಥ ಅವರು ಅಂದ್ರೆ ಹಿಂಗೆ ಸಿಗ್ತಾ ಇರ್ತೀವಲ್ಲ, ಏನ್ ಮಾಡ್ತಾ ಇದೀಯಾ ಏನೋ, ಸರಿ ಆಯ್ತು ಈಗ ಸದ್ಯಕ್ಕೆ ಒಂದು ಕೆಲಸ ಇದೆ ನೋಡು, ಹೋಗಿ ಮಾಡು. ಎಲ್ಲಿ? ಅದು ಒಂದು NGO, ಹೆಸರು ಮರ್ತ್ಬಿಟ್ಟಿದ್ದೀನಿ ಮಾತ್ರ. ಆ NGO ಏನ್ ಮಾಡತ್ತೆ, ಈ ಬಾಲಾಪರಾಧಿಗಳು ರಿಹ್ಯಾಬಿಟೇಷನ್ ಸೆಂಟರ್ಸ್, ಏನಂತಾರೆ ಅದಕ್ಕೆ, ಬಾಲಾಪರಾಧಿಗಳ ಒಂದು ಜಾಗ, ರಿಮ್ಯಾಂಡ್ ಹೋಮ್ ಮಡಿವಾಳದ ಹತ್ರ ಇದೆ. ಅಲ್ಲಿ ವಾರಕ್ಕೆ 2 ಸಾರಿ ನೀನು ಹೋಗಿ ಬಾ, ಸಂಬಳ ಕೊಡ್ತಾರೆ NGOನು. ಅವ್ರಿಗೆ ಥಿಯೇಟರ್ನವ್ರು ಬೇಕಾಗಿದೆ. ಅಲ್ಲಿ ಆ ಮಕ್ಕಳಿಗೆ ಒಂದು ಮನ ಪರಿವರ್ತನೆ, ಏನೋ ಒಂದು ಅವ್ರಿಗೇನೋ ಹಾಡೋ ಕುಣಿತವೋ ಎಂಥದ್ದು ಒಂದು ಸಣ್ಣ ನಾಟಕವೋ ಎಂಥದ ಮಾಡ್ಬೇಕು. ಆ ಥರ 2 ವರ್ಷ ಮಾಡಿದ್ದೀನಿ ನಾನು ಬಾಲಾಪರಾಧಿಗಳ ಜೈಲಿನಲ್ಲಿ. ಅದೊಂದು ಬೇರೆದೇ ಲೋಕ. ಅಂದ್ರೆ ಬದುಕು ಅಂದ್ರೆ ಎಷ್ಟೆಷ್ಟು ತರ ಇದೆ. ಜನ ಹೇಗಿದ್ದಾರೆ, ಮಕ್ಕಳ ಮನಸ್ಥಿತಿ ಹೇಗೆ, ಆ ವಯಸ್ಸಿನಲ್ಲಿ ಅವರು ಅಪರಾಧ ಮಾಡಿ ಇಲ್ಲಿಗೆ ಬರ್ತಾರಲ್ಲ. ನನಗೆ ನಿಜವಾಗ್ಲೂ ಈಗಲೂ ಕನ್ಫ್ಯೂಷನ್ಸ್ ಇದೆ, ತುಂಬಾ ಗೊಂದಲಗಳು. ಮನುಷ್ಯನನ್ನ ಆ ರೇಂಜಿಗೆ ತಲುಪಿಸುವಂತ ಸಂದರ್ಭಗಳು, ಸ್ಥಿತಿಗಳು ಹೇಗೆಲ್ಲ ಇರ್ತದಲ್ಲ. ನಿಜವಾಗ್ಲೂ ಅಲ್ಲಿ ಹೋಗಿ ನಾನು ಮಾಡಿದ್ದೇನು ಇಲ್ಲ. ಟು ಬಿ ಫ್ರ್ಯಾಂಕ್, ನನಗೇನು ಮಾಡಕ್ ಬರಲ್ಲ, ನನಗೆ ಅವ್ರನ್ನ ತಿದ್ದಕ್ ಆಗಲ್ಲ ಅಂತ ಹೇಳಿ ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗಲ್ಲ. ನಾನು ಮಾಡಿದ್ದಿಷ್ಟೇ, ನಾನು ಒಂದಷ್ಟು ಹಾಡುಗಳು ಹೇಳ್ತಿದ್ದೆ, ಡಾನ್ಸ್ ಮಾಡಿಸ್ತಿದ್ದೆ, ಬರ್ತಿದ್ದೆ. ನೀವು ಬದಲಾಗಿ ಅಂತ ನಾನು ಯಾವತ್ತೂ ಹೇಳ್ತಿರ್ಲಿಲ್ಲ, ಆಗಲ್ಲ. ಈ ಪರಿವರ್ತನೆ ಅನ್ನೋದು ನಮ್ಮ ಸುತ್ತಮುತ್ತಲಿನ ಪರಿಸರದಿಂದ ಸಾಧ್ಯ ಆಗತ್ತೆ. ಅದು ಎಷ್ಟು ಮಟ್ಟಿಗೆ? ಅದೊಂದು 50% 60% ಕೆಲಸ ಮಾಡಿದ್ರೆ, ಅದ್ರ ಜೊತೆಗೆ ಆ ಇದ್ದ ಪರಿಸರವನ್ನ ಗ್ರಹಿಸುವವನು ಅಷ್ಟೇ ಮಟ್ಟಿಗೆ ಸೆನ್ಸಿಬಲ್ ಆಗಿದ್ರೆ ಮಾತ್ರ ಪರಿವರ್ತನೆ ಸಾಧ್ಯವೇ ಹೊರತು ಪರಿಸರದಿಂದಲೇ ಪರಿವರ್ತನೆ ಆಗತ್ತೆ ಅನ್ನೋದು ಸುಳ್ಳು ಅಲ್ವೇ? ಪರಿಸರದಿಂದ ಮನುಷ್ಯ ಬದಲಾಗಲ್ಲ. ಆ ಬದಲಾಗುವಂತಹ ಗುಣ ಅವನೊಳಗಡೆ ಇದ್ರೆ ಮಾತ್ರ ಆ ಪರಿಸರಕ್ಕೆ ತಕ್ಕ ಹಾಗೆ ಬದಲಾಗ್ತಾನೆ. ಅಲ್ಲಿ
ನಾವು ಪರಿಸರ ಸೃಷ್ಟಿ ಮಾಡೋದ್ರಿಂದ ಬದಲಾಗಕ್ ಸಾಧ್ಯ ಇರಲಿಲ್ಲ. ಆ ಬದಲಾವಣೆ ಆಗುವಂತಹ ಗುಣ ಆ ಮಕ್ಕಳಲ್ಲಿ ಬರ್ಬೇಕಾಗಿತ್ತಲ್ಲ, ಅದು ತುಂಬಾ ಲ್ಯಾಕ್ ಆಗ್ತಿತ್ತು. ಅಲ್ಲಿ ತುಂಬಾ ಗ್ಯಾಪ್ ಅನಿಸ್ತಿತ್ತು. ಒಂದೊಂದ್ ಸರಿ ಬಹಳ ಕಷ್ಟ ಆಗೋದು, ಆದ್ರೆ ಅನಿವಾರ್ಯ. ಏನೋ ಒಂದು ಬದುಕಿಗೊಂದು ದಾರಿ ಇದೆ, ಆ ದಾರಿಗೆ ಎಷ್ಟು ನ್ಯಾಯ ಸಲ್ಲಿಸ್ಬೇಕು ಅಷ್ಟು ಮಾತ್ರ ಮಾಡಿ ಬರ್ತಾ ಇದ್ದೆ ಅಷ್ಟೆ. ನಾನು ಇದ್ದ ಟೈಮಲ್ಲೇನೆ ಹುಡುಗರೆಲ್ಲ ಜೈಲನ್ನ ಕನ್ನ ಕೊರೆದು ಓಡೋಗಿದ್ರು. ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗಿತ್ತು ಅದು. ಎಷ್ಟು ಬ್ರಿಲಿಯಂಟ್ ಹುಡುಗರು ಅಂದ್ರೆ, ನಿಜವಾಗ್ಲೂ ಅವರಲ್ಲಿ ಟ್ಯಾಲೆಂಟ್ ಇದೆ. ಈ ಕನ್ನ ಕೊರೆದು ಒಡ್ಕೊಂಡು ಹೋಗುವಷ್ಟು ಟ್ಯಾಲೆಂಟ್ ಇದೆ ಅಂತ ಆದ್ರೆ ಅವನಿಗೆ ಸಮಾಜ ಕಟ್ಟುವಷ್ಟು ನನ್ನ ಟ್ಯಾಲೆಂಟ್ ಇದೆ ಅಂತಲೇ ಅರ್ಥ. ಆದ್ರೆ ಅದನ್ನ ನಾವು ಹೆಂಗೆ ಡೈವರ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತ್ಕೊತದೆ. ಅಂದ್ರೆ ಅವ್ರ ಭವಿಷ್ಯನ ಹೆಂಗ್, ನಿಜವಾಗ್ಲೂ ಒಂದೊಂದ್ಸರಿ ಅದೇ ಇದಕ್ಕೆಲ್ಲ ಉತ್ತರನೇ ಇಲ್ಲ ನನ್ನ ಹತ್ರ. ಬಹಳ ಕಷ್ಟ ಆಗುತ್ತೆ. ಮಾಡಿದ್ದೆ, ಅದ್ರದ್ದೊಂದು ಅನುಭವ ಇದೆ ಅನ್ನೋದೊಂದು ಬಿಟ್ರೆ ನಾನು ಯಾರನ್ನೂ ಬದಲಾಯಿಸ್ಬಿಟ್ಟೆ ಅನ್ನೋದು ನನಗೆ ಈವರೆಗೂ ಅನಿಸಿಲ್ಲ. ಆದ್ರೆ ಯಾವತ್ತೋ ಒಂದಿನ ನಾನು ಮನೆಯಿಂದ ಬನಶಂಕರಿ ಕಡೆಗೆ ಬಸ್ಸಲ್ಲಿ ಹೋಗುವಾಗ ಒಬ್ಬ ಹುಡುಗ ಟಿಕೆಟ್ ಕೊಡ್ತಾ ಇದ್ದ. ಒಬ್ಬ ಹುಡುಗ ಅಂದ್ರೆ ಅವನಿಗೆ ಒಂದು 20-21 ವರ್ಷ ವಯಸ್ಸಾಗಿತ್ತು. ಸಾರ್, ನಾನು ಸಾರ್ ಮರ್ತ್ಬಿಟ್ರ ಸಾರ್? ಯಾರಪ್ಪ ಗೊತ್ತಾಗ್ಲಿಲ್ಲ. ಸಾರ್, ನೀವು ನಮ್ಗೆ ಪಾಠ ಮಾಡ್ತಾ ಇದ್ರಲ್ಲ ಸಾರ್, ಎಲ್ಲಿ ಜೈಲಿಗೆ ಬಂದು? ಸರ್ ಅವನು ಸರ್. ನಾನು, ಓ ಹೌದೇನೋ, ಬಹಳ ಸಂತೋಷ. ಇಷ್ಟೇ ಬದಲಾವಣೆ.